ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ವಿದ್ಯಾ ಕಣ್ಮಣಿಯನ್ನು ಮದುವೆ ಮಾಡಿಸ್ತಾಳ? ನಿಜವಾಗ್ಲೂ ಅವಳೇ ಮದುವೆ ಮಾಡಿಸ್ತಾಳ ಇಲ್ಲ ಮದುವೆ ಮಾಡಿಸಿದಾಳ ಅನ್ನೋ ಆರೋಪ ಅವಳ ಮೇಲೆ ಬರುತ್ತಾ? ಕಣ್ಮಣಿ ವಿದ್ಯೆ ಮದುವೆ ಮಾಡಿಸಿಲ್ಲ ಅಂತ ಎಲ್ಲರ ಮುಂದೆ ಒಪ್ಕೊಳ್ತಾಳ? ಶಿವರಾಮೇಗೌಡ ಏನು ಮಾಡ್ತಾನೆ? ಭದ್ರ ಯಾವ ರೀತಿ ನಡ್ಕೊಳ್ತಾನೆ? ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ. ಪ್ರಾರಂಭದಲ್ಲಿ ವಿದ್ಯಾ ಹೇಳ್ತಾ ಇರ್ತಾಳೆ, ಯಾಕೆ ಕಣ್ಮಣಿ ಸುಮ್ಮನೆ ಇದೆಯಾ, ಏನಾದರೂ ಮಾತಾಡು ಅಂತ ಹೇಳ್ತಾಳೆ. ಆಗ ಕಣ್ಮಣಿ ಹೇಳ್ತಾಳೆ, ನನಗೆ ತುಂಬ ಬೇಜಾರಾಗ್ತಿತ್ತು, ಯಾರೂ ಇಲ್ಲ ನನ್ನ ಮದುವೆಗೆ ಅಂತ. ಅತ್ತಿಗೆ ನೀವು ಬಂದ್ರಲ್ಲ, ನೀವು ಬಂದದ್ದು ನೋಡಿ ನಂಗೆ ತುಂಬಾ ಖುಷಿ ಆಯಿತು ಅತ್ತಿಗೆ ಅಂತ ಹೇಳ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ಕಣ್ಮಣಿ ನೀನು ಹೇಗೆ ಅಂದ್ಕೊಂಡು ನಾನಿಲ್ಲಿ ಬಂದಿರೋದು ನಿನ್ನ ಮದುವೆ ಮಾಡ್ಸೋಕೆ ಅಂತ ಹೇಳ್ತಾಳೆ. ಆಗ ಕಣ್ಮಣಿ ರಾಕಿ ಇಬ್ಬರಿಗೂ ಶಾಕ್ ಆಗ್ತದೆ. ಆಗ ಕಣ್ಮಣಿ ಹೇಳ್ತಾಳೆ, ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ನೋಡು ಕಣ್ಮಣಿ, ನೀನೇನು ಸಾಮಾನ್ಯ ಮನೆಯವಳ ಅಲ್ಲ ತಾನೆ, ಸಣ್ಣ ಪುಟ್ಟ ಮನೆಯವಳು ಅಲ್ಲ ತಾನೆ, ನಿನ್ನ ಹಿನ್ನೆಲೆ ಏನು? ಮಂತ್ರಿ ಶಿವರಾಮೇಗೌಡರ ಮಗಳು ನೀನು. ಅವ್ರ ಮಗಳು ಈ ರೀತಿ ಕದ್ದು ಮುಚ್ಚಿ ಓಡ್ಕೊಂಡು ಬಂದು ಮದುವೆ ಆದರೆ ಅವ್ರ ಮರ್ಯಾದೆ ಏನಾಗಬೇಕು? ಇಲ್ಲಿವರೆಗೂ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಹಾಗೆ ಇರುವ ವ್ಯಕ್ತಿಗೆ ನೀನು ಈ ರೀತಿ ಅವಮಾನ ಮಾಡೋದು ಸರಿಯಾ? ಮನೆಯವರ ಎದುರಿಗೆ ನೀನು ಈ ರೀತಿ ವಿರುದ್ಧವಾಗಿ ನಡ್ಕೊಳ್ಳೋದು ಸರಿಯಾ? ಅಷ್ಟೇ ಅಲ್ಲ, ನೋಡು ಕಣ್ಮಣಿ, ನೀನು ಮಾಡ್ತಾ ಇರೋದು ನಿಜವಾಗೂ ಸರಿ ಇಲ್ಲ ಅಂತ ಹೇಳ್ತಾಳೆ. ಆಗ ಕಣ್ಮಣಿ ಹೇಳ್ತಾಳೆ, ನೋಡಿ ಅತ್ತಿಗೆ, ನೀವು ಏನು ಹೇಳಿದ್ರು ನಾನು ಕೇಳಲ್ಲ, ನನಗೆ ರಾಖಿ ತಾಳಿ ಕಟ್ಟಬೇಕು ಅತ್ತಿಗೆ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ನೋಡು ಕಣ್ಮಣಿ, ನೀನು ಪ್ರೀತಿ ಮಾಡಿದವ್ರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ತಪ್ಪಲ್ಲ, ಆದರೆ ಮದುವೆ ಮಾಡ್ಕೊಳ್ಳಿಕ್ಕೆ ಆಯ್ಕೆ ಮಾಡ್ಕೊಳ್ಳೋ ದಾರಿ ಇದೆಯಲ್ಲ, ಆ ದಾರಿ ದೊಡ್ಡ ತಪ್ಪು ಅಂತ ಹೇಳ್ತಾಳೆ. ಆಗ ಕಣ್ಮಣಿಗೆ ಏನು ಮಾತಾಡೋದಂತಲೇ ಗೊತ್ತಾಗಲ್ಲ. ಇನ್ನು ವಿದ್ಯಾ ಹೇಳ್ತಾಳೆ, ನೋಡು ಕಣ್ಮಣಿ, ಆಗಿದ್ದೆಲ್ಲ ಆಗೋಯ್ತು, ಇವಾಗ ಹಾರ ತೆಗೆದಿಟ್ಟು ನನ್ನ ಜೊತೆ ಬಾ ಅಂತ ಹೇಳ್ತಾಳೆ. ನಾನು ಹೇಗಾದರೂ ಮಾಡಿ ಮಾವನ ಹತ್ರ ಮಾತಾಡಿ ನಿಮ್ಮಿಬ್ಬರ ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಾಳೆ. ಆಗ ಕಣ್ಮಣಿ ಹೇಳ್ತಾಳೆ, ಅದಕ್ಕೆ ನೀವು ಏನು ಹೇಳ್ತಿದ್ದೀರಾ? ನಾವಿಬ್ಬರು ಇವಾಗ ಅಲ್ಲಿ ಬರೋದಾ? ನೀವು ಹೇಳ್ತಿರೋದು ಸಾಧ್ಯನಾ? ನಾವಲ್ಲಿ ಬಂದರೆ ನಮ್ಮನ್ನು ಸಾಯಿಸಿ ಹಾಕ್ತಾರೆ, ನಾವಂತೂ ಬರಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ನೋಡು ಕಣ್ಮಣಿ, ಅದೆಲ್ಲ ನಾನು ನೋಡ್ಕೊಳ್ತೇನೆ, ನೀನು ನಮ್ಮ ಜೊತೆ ಬಾ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಗೋವಿಂದ ಹೇಳ್ತಾ ಇರ್ತಾನೆ, ಇವತ್ತೇನಾದರೂ ನಂಗೆ ಸಿಗ್ಬೇಕು ಅವರು, ನಾನಂತೂ ಸುಮ್ಮನೆ ಬಿಡಲ್ಲ ಅವರನ್ನು. ನನ್ನ ಅಣ್ಣಂಗೆ ಮೋಸ ಮಾಡ್ತಾರೆ, ಅಣ್ಣನ ಮಾನ ಮರ್ಯಾದೆ ತೆಗಿತಾರೆ, ನಾನಂತೂ ಅವ್ರನ್ನ ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳ್ತಾನೆ. ಇನ್ನು ಅವರಿರೋ ದೇವಸ್ಥಾನಕ್ಕೆ ಗೋವಿಂದ ಕೂಡ ಕಾರಲ್ಲಿ ಬರ್ತಾನೆ. ಇನ್ನು ವಿದ್ಯಾ ಕಣ್ಮಣಿಗೆ ಹೇಳ್ತಾನೆ ಇರ್ತಾಳೆ, ನೋಡು ಕಣ್ಮಣಿ, ನೀನು ಈಗ ಯೋಚನೆ ಮಾಡು, ನೀನೀಗ ನಮ್ಮ ಜೊತೆ ಬಾ, ನಿನಗೇನೂ ಆಗಲ್ಲ, ನೀನು ಇಷ್ಟಪಟ್ಟಾಗಿ ರಾಖಿ ಜೊತೆನೇ ಮದುವೆ ಮಾಡಿಸ್ತೇನೆ, ಆ ಮದುವೆ ಆಗಲ್ಲ, ಆ ಮದುವೆನ ಅವರೇ ಬೇಡ ಅಂತ ಹೇಳ್ತಾರೆ, ನಿಮ್ಮಿಬ್ಬರ ಮದುವೆ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಆಗ ಕಣ್ಮಣಿ ಹೇಳ್ತಾರೆ, ಅದಕ್ಕೆ ನೀವು ಏನು ಹೇಳ್ತಿದ್ದೀರಾ? ಅವ್ರು ಯಾಕೆ ಆ ಮದುವೆ ಬೇಡ ಹೇಳ್ತಾರೆ? ಅಲ್ಲ, ಅವ್ರು ನಮ್ಮಿಬ್ಬರ ಮದುವೆ ಯಾಕೆ ಮಾಡಿಸ್ತಾರೆ? ಏನು ಹೇಳ್ತಿದ್ದೀರಾ ಅದಕ್ಕೆ ನೀವು ಅಂತ ಹೇಳ್ತಾನೆ. ಆವಾಗ ವಿದ್ಯಾ ಹೇಳ್ತಾಳೆ, ಹೌದು ಕಣ್ಮಣಿ, ನಿಂಗಂತ ಹುಡುಕಿದ ಹುಡುಗ ಇದ್ದಾನಲ್ಲ, ಅವ್ನು ಸರಿ ಇಲ್ಲ ಕಣ್ಮಣಿ, ಅವ್ನು ಶುದ್ಧ ಲಫಂಗ. ಅವನ ಬಗ್ಗೆ ಎಲ್ಲ ವಿಚಾರನೂ ಕಣ್ಮಣಿಗೆ ವಿದ್ಯಾ ಹೇಳ್ತಾಳೆ. ಆಗ ಕಣ್ಮಣಿ ಮತ್ತು ರಾಕಿ ತುಂಬಾ ಶಾಕ್ ಆಗ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ನೋಡು, ಇನ್ನು ಜಾಸ್ತಿ ಸಮಯ ಇಲ್ಲ, ಅವ್ನು ನಿಂತ್ಕೊಳ್ಬಾರ್ದು, ಮೊದಲು ಇಲ್ಲಿಂದ ಹೊರಡಬೇಕು ಅಂತ ಹೇಳಿ ಅವರಿಬ್ಬರು ಹಾರ ತೆಗೆದಿಟ್ಟು ಇಬ್ಬರು ಆಟೋದಲ್ಲಿ ಹೋಗ್ತಾರೆ. ಅವರು ಆಟೋದಲ್ಲಿ ಹೋದ ಕೂಡಲೇ ಹಿಂದ್ಗಡೆ ಗೋವಿಂದ ಬರ್ತಾನೆ. ಆಗ ಅವನ ಸ್ನೇಹಿತ ಹೇಳ್ತಾನೆ, ಅಯ್ಯೋ ಗೋವಿಂದಣ್ಣ, ಇವಾಗ ಬಂದ್ರ ನೋಡಿ, ನಿಮ್ಮ ಸೊಸೆ ಗಂಡು ಹೆಣ್ಣನ್ನು ಕರ್ಕೊಂಡು ಆಟೋದಲ್ಲಿ ಹೋದ್ಲು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಮಂಟಪದಲ್ಲಿ ಹುಡುಗ ಹೇಳ್ತಾ ಇರ್ತಾನೆ, ಅಲ್ಲ ಪುರೋಹಿತರೆ, ಏನು ಮಾಡ್ತಿದ್ದೀರಾ? ಮಾಡಿ ಶಾಸ್ತ್ರ ಇನ್ನೊಂದ್ಸಲ ಮಾಡಿಸ್ತಿದ್ದೀರಲ್ಲ, ಹುಡುಗಿ ಎಲ್ಲಿ ಅಂತ ಕೇಳ್ತಾನೆ. ಆವಾಗ ಪುರೋಹಿತರು ಹೇಳ್ತಾರೆ, ಅಪ್ಪ ನೀ ಸುಮ್ಮನೆ ಇರು ಸ್ವಲ್ಪ, ಆವಾಗದಿಂದ ಎರಡೆರಡು ಸಲ ಶಾಸ್ತ್ರ ಮಾಡಿಸ್ತಿದ್ದೇನೆ, ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ಏನಾಗ್ತಿದೆ ಅಂತ. ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಅವರು ಏನು ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಆ ಹುಡುಗ ಅವ್ರ ಅಮ್ಮನ ಕರೆದು ಹೇಳ್ತಾನೆ, ಅಲ್ಲ ಅಮ್ಮ, ಕಣ್ಮಣಿ ಎಲ್ಲಿ? ಇಷ್ಟೊತ್ತಾಯಿತು, ಆವಾಗದಿಂದ ಮಾಡಿ ಶಾಸ್ತ್ರನೇ ಮಾಡಿಸ್ತೇನೆ, ಕಣ್ಮಣಿ ಎಲ್ಲಿ ಅಂತ ಕೇಳ್ತಾರೆ. ಆಗ ಹುಡುಗನ ಅಮ್ಮ ಹೇಳ್ತಾರೆ, ಏನು ಮದುವೆ ಆಗಲಿಕ್ಕೆ ಅಷ್ಟು ಕೂಡ ಅರ್ಜೆಂಟ ನಿಂಗೆ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಮ್ಮ ಇನ್ನು ಇಷ್ಟು ಹೊತ್ತಾಯಿತು, ಆವಾಗದಿಂದ ಮಾಡಿ ಶಾಸ್ತ್ರನೇ ಮಾಡ್ತಿದ್ದಾನೆ, ಇನ್ನೂ ಹುಡುಗಿ ಬಂದಿಲ್ಲ ಅಲ್ವಾ ಹಸೆ ಮನೆಗೆ, ಎಲ್ಲಿದ್ದಾಳೆ ಅಂತ ಕೇಳ್ತಾರೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಗೊತ್ತಿಲ್ಲ ಕಣೋ, ಆವಾಗದಿಂದ ಕೇಳಿದ್ರೆ 5 ನಿಮಿಷ ಅಂತ ಹೇಳ್ತಿದ್ದಾರೆ ಈಶ್ವರಿ, ಏನಂತ ಹೇಳಿ ಕೇಳ್ಕೊಂಡು ಬರ್ತೇನೆ ತಡಿ ಅಂತ ಹೇಳಿ ಈಶ್ವರಿ ಹತ್ರ ಕೇಳಿಕ್ಕೆ ಹೋಗ್ತಾಳೆ. ಅಲ್ಲ ಈಶ್ವರಿ, ಕಣ್ಮಣಿ ಎಲ್ಲಿ ಅಂತ ಕೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ಅದು ಅದಕ್ಕೆ ಏನೂ ಇಲ್ಲ, ಬರ್ತಾರೆ ಈಗ, ಒಂದು 5 ನಿಮಿಷ ಕಾಯಿರಿ, ಬರ್ತಾಳೆ ಅಂತ ಹೇಳ್ತಾರೆ. ಆಗ ಅವಳಿಗೆ ಸಿಟ್ಟು ಬರುತ್ತೆ, ಅಂದರೆ ಕಣ್ಮಣಿ ಇಲ್ಲವಾ ಅಂತ ಕೇಳ್ತಾಳೆ. ಇನ್ನು ಅದನ್ನು ಅವಳು ಗಂಡನ ಹತ್ರ ಹೋಗಿ ಕೇಳ್ತಾಳೆ. ಇನ್ನು ಅವಳು ಮತ್ತು ಅವಳ ಗಂಡ ಶಿವರಾಮೇಗೌಡರ ಹತ್ರ ಹೋಗಿ ಕೇಳ್ತಾರೆ, ಇಲ್ಲಿ ಏನಾಗ್ತಿದೆ ಶಿವರಾಮೇಗೌಡ್ರೆ, ಏನಾಗ್ತಿದೆ ಹೇಳಿ, ಕಣ್ಮಣಿ ಎಲ್ಲಿ ಹೋಗಿದ್ದಾಳೆ, ಅವಳು ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ. ಅಷ್ಟರೊಳಗೆ ಗೋವಿಂದ ಫೋನ್ ಮಾಡ್ತಾನೆ. ಗೋವಿಂದ ಫೋನ್ ಮಾಡಿ ಹೇಳ್ತಾನೆ, ಅಣ್ಣ,
ಏನಂದರೆ ನಾವು ವಿದ್ಯಾ ಮಾನ ಮರದಿ ತೆಗೆದುಬಿಟ್ಲಣ್ಣ. ವಿದ್ಯಾ ಅವರಿಬ್ಬರನ್ನ ಕರ್ಕೊಂಡೋಗಿ ಮದುವೆ ಮಾಡಿಸ್ಕೊಂಡು ಇವಾಗ ಆಟೋದಲ್ಲಿ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡನಿಗೆ ತುಂಬಾ ಸಿಟ್ಟು ಬರುತ್ತೆ. ಅವನು ತನ್ನ ಶಲ್ಯನ್ನೆಲ್ಲ ತೆಗೆದು ಬಿಸಾಡ್ತಾನೆ. ಆವಾಗ ಎಲ್ಲರೂ ಕೇಳ್ತಾರೆ ಏನಾಯಿತು ಏನಾಯಿತು ಅಂತ ಕೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಅಪ್ಪ ಏನಾಯ್ತಪ್ಪ ಅಂತ ಹೇಳ್ತಾರೆ. ಆಗ ನಿನ್ನ ಹೆಂಡತಿ ವಿದ್ಯಾ ಕಣ್ಮಣಿ ಮತ್ತು ರಾಕಿನ ಮದುವೆ ಮಾಡಿಸಿದ್ಲು ಅಂತ ಹೇಳ್ತಾರೆ. ಆಗ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ. ಇನ್ನು ಚಿತ್ರನೂ ಹೇಳ್ತಾಳೆ, ಹೌದು ಕಣೋ, ಕಣ್ಮಣಿ ಆವಾಗಲಿಂದ ಕಾಣಿಸ್ತಾನೆ ಇರಲಿಲ್ಲ, ನಿನ್ನ ಹೆಂಡತಿ ಕರ್ಕೊಂಡೋಗಿ ಮದುವೆ ಮಾಡಿಸಿಬಿಟ್ಲು ಅವರಿಗೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾಳೆ, ಏನೋ ಏನಿದು ಅವಸ್ಥೆ, ನಿನ್ನ ಹೆಂಡತಿ ಈ ರೀತಿ ಮಾಡಿದ್ಲಲ್ಲ, ನಿನ್ನ ಹೆಂಡತಿಯಿಂದ ನಮಗೇನು ಉಪಯೋಗ ಇಲ್ಲ, ಅವಳ ಮಾನ ಮರ್ಯಾದೆ ತೆಗಿಲಿಕ್ಕೆ ಇರೋದ ಹೇಳ್ಕೊಂಡು ಬಾಯಿಗೆ ಬಂದಾಗೆ ವಿದ್ಯಾನ್ ಬಗ್ಗೆ ತುಂಬ ಹೀನಾಯವಾಗಿ ಮಾತಾಡ್ತಾ ಇರ್ತಾರೆ. ಭದ್ರನಿಗೆ ಸಿಟ್ಟು ತುಂಬಾ ಬರ್ತಾ ಇರ್ತದೆ. ಇನ್ನು ಈಶ್ವರಿ ಹೇಳ್ತಾಳೆ ಭದ್ರನಿಗೆ, ಏನು ಭದ್ರ ಸುಮ್ಮನೆ ನಿಂತಿದ್ಯಾ, ಏನು ಮಾಡಬೇಕು ನಿನ್ನ ಹೆಂಡತಿಗೆ ಹೇಳು ಭದ್ರ ಅಂತ ಹೇಳ್ಕೊಂಡು ತುಂಬ ಸಿಟ್ಟಿನಲ್ಲಿ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಅಪ್ಪಯ್ಯ ಅವಳು ನನಗೆ ಹೇಳ್ತಾನೆ ಇದ್ಲು, ಕಣ್ಮಣಿ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ, ಕೇಳಿದ್ದೀರಾ, ಅವಳಿಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಕೇಳ್ತಾ ಇದ್ಲು. ಹಾಗೆ ಅಲ್ಲ, ಮದುವೆ ಆಗೋ ಹುಡುಗನ ಬಗ್ಗೆ 4 ಕಡೆ ವಿಚಾರಿಸಿದ್ದೀರಾ ಅಂತ ಹೇಳ್ಕೊಂಡು ಪದೇ ಪದೇ ಹೇಳ್ತಾನೆ ಇದ್ಲು ಅಪ್ಪಯ್ಯ. ಆದರೆ ನಾನು ಅವಳಿಗೆ ಹೇಳಿದ್ದೆ, ನೋಡು ನಮ್ಮನೆ ವಿಚಾರಕ್ಕೆ ನೀನು ಬರಬೇಡ ಅಂತ ಹೇಳಿದ್ದೆ, ಆದರೆ ಅವಳು ನನ್ನ ಮಾತು ಮೀರಿ ಇಷ್ಟೆಲ್ಲ ಮಾಡಿದಾಳ. ಇಲ್ಲ ಅಪ್ಪಯ್ಯ, ಇವತ್ತು ಅವ್ರು 3 ಜನರು ನಾನಂತೂ ಸುಮ್ಮನೆ ಬಿಡಲ್ಲ, ನಾನು ಅವರಿಗೊಂದು ಗತಿ ಕಾಣಿಸ್ತೇನೆ ಅಂತ ಹೇಳ್ತಾನೆ. ಆಗ ವಿದ್ಯಾ, ಕಣ್ಮಣಿ ಮತ್ತು ರಾಕಿ 3 ಜನ ಬರ್ತಾರೆ. ಆಗ ವಿದ್ಯಾ ಹೇಳ್ತಾನೆ, ಅದರ ಅಗತ್ಯ ಏನೂ ಇಲ್ಲ ಅಂತ ಹೇಳ್ತಾಳೆ. ಆಗ ವಿದ್ಯಾ ನೋಡಿ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಇನ್ನು ವಿದ್ಯಾ ಬಂದ ಕೂಡ ಎಲ್ಲರೂ ತುಂಬ ಹೀನಾಯವಾಗಿ ಮಾತಾಡ್ತಾರೆ. ಇನ್ನು ಈಶ್ವರಿ ಹೇಳ್ತಾಳೆ, ಬಂದ್ಯಾ, ಯಾಕೆ ಈ ರೀತಿ ಮಾಡಿದಿ, ಮೋಸಗಾರ್ತಿ, ನಮ್ಮ ಮನೆ ಮಾನ ಮರ್ಯಾದೆನ ತೆಗಿಲಿಕ್ಕೆ ನಿಂತಿದ್ಯಾ ಅಂತ ಹೇಳ್ತಾಳೆ. ಇನ್ನು ಮೌನ ಹೇಳ್ತಾಳೆ, ವಿದ್ಯಾ ನೀನು ಈ ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು, ನನ್ನ ಗಂಡನ ಮಾನ ಮರ್ಯಾದೆ ತೆಗಿಬೇಕಂತ ಎಷ್ಟು ದಿನದಿಂದ ಕಾಯ್ತಿದ್ದೀಯ ಅಂತ ಹೇಳ್ತಾಳೆ. ಇನ್ನು ಅವಳು ಅದನ್ನು ನೋಡಿ ನೆಗಾಡ್ತಾ ಇರ್ತಾಳೆ. ಇನ್ನು ಸಾವಿತ್ರಿ ಹೇಳ್ತಾಳೆ, ಏನೇ ನೆಗಾಡ್ತಿದ್ದೀಯಾ, ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೆ, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಣ್ಣ, ನೀನು ಅವಳನ್ನ ತಲೆ ಮೇಲೆ ಇಟ್ಕೊಂಡು ತಿರ್ಗಾಡ್ತಿದ್ದಿಲ್ಲ, ಅದೇ ಅವಳಿಗೆ ಜಾಸ್ತಿ ಆಗಿದೆ, ಅವಳಿಗೆ ಸೊಕ್ಕು ಏರಿ ಹೋಗಿದೆ. ನನ್ನ ಸೊಸೆ ಅಂತ ಹೇಳ್ತಿದ್ದಾರೆ, ಇವಾಗ ಅವಳು ಎಂಥ ಕೆಲಸ ಮಾಡಿದಾಳೆ ನೋಡು, ನಮ್ಮ ಮರ್ಯಾದೆಲ್ಲ ಬೀದಿಗೆ ತಂದಿದ್ದಾಳೆ ಅವಳು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಭದ್ರ ಹೇಳ್ತಾನೆ, ನಾನಂತೂ ದಿನ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳ್ಕೊಂಡು ವಿದ್ಯನಿಗೆ ಹೊಡಿಲಿಕ್ಕಂತ ಹೋಗ್ತಾನೆ. ಆವಾಗ ಕಣ್ಮಣಿ ಹೇಳ್ತಾನೆ, ಅಣ್ಣ ಸಾಕು ನಿಲ್ಲಿಸು, ಒಂದು ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತು ಕೇಳು, ನೀವೆಲ್ಲ ಅಂದ್ಕೊಂಡಿರೋ ಥರ ಅತ್ತಿಗೆ ಬಂದಿರೋದು ನಮ್ಮಿಬ್ಬರ ಮದುವೆ ಮಾಡಿಸೋಕ್ಕಲ್ಲ, ನಮ್ಮಿಬ್ಬರ ಮದುವೆ ನಿಲ್ಲಿಸೋಕ್ಕೆ. ನಾನು ಇನ್ನೂ ರಾಕಿನ ಮದುವೆ ಆಗಿಲ್ಲ ಅಂತ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಇನ್ನು ಅಜ್ಜಿಗೆ ಕೂಡ ಶಾಕ್ ಆಗುತ್ತೆ. ಇನ್ನು ಕಣ್ಮಣಿ ಹೇಳ್ತಾಳೆ, ಹೌದು ಅಣ್ಣ, ನನಗೆ ನೀವು ಗೊತ್ತು ಮಾಡಿರೋ ಹುಡುಗ ಸ್ವಲ್ಪನೂ ಇಷ್ಟ ಇಲ್ಲ, ನಾನು ರಾಕಿ ತುಂಬ ದಿನದಿಂದ ಪ್ರೀತಿ ಮಾಡ್ತಾ ಇದ್ವಿ, ಆದರೆ ಈ ವಿಚಾರ ನಿಮಗೆ ಹೇಗೆ ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ. ತುಂಬ ಸಮಯದಿಂದ ಟ್ರೈ ಮಾಡ್ತಾನೆ ಇದ್ದೇನೆ, ಹೇಳಬೇಕು, ನಿನ್ನ ಹತ್ರ ಹೇಳಬೇಕು, ಅಪ್ಪನ ಹತ್ರ ಹೇಳಬೇಕು ಅಂತ, ಆದರೆ ನಂಗೆ ತುಂಬಾ ಹೆದರಿಕೆ ಆಗ್ತಿತ್ತು. ಇನ್ನು ನನಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತೇಳಿ ನೀವು ಯಾರೂ ನನ್ನ ಹತ್ರ ಕೇಳಲಿಲ್ಲ. ಅಂಥದ್ರಲ್ಲಿ ನನ್ನ ಅತ್ತಿಗೆಗೆ ಎಲ್ಲ ವಿಚಾರ ಗೊತ್ತಾಯಿತು. ಅತ್ತಿಗೆ ಹತ್ರ ಹೇಳಿದೆ, ನಾನು ಇವನನ್ನು ಪ್ರೀತಿಸ್ತಿದ್ದೇನೆ ಅಂತ ಹೇಳಿ. ಆಗ ಅತ್ತಿಗೆ ಹೇಳಿದರು, ದೊಡ್ಡವರನ್ನು ಕೇಳಿ ನಿರ್ಧಾರ ತಗೋ ಅಂತ ಹೇಳಿದರು. ಕೊನೆಗೆ ಅವರು ನನ್ನ ಕೈ ಬಿಟ್ಟರು. ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅಣ್ಣ, ನನಗೆ ನನ್ನ ಪ್ರೀತಿ ಬೇಕಿತ್ತು, ಅದಕ್ಕೆ ನಾವಿಬ್ಬರು ಓಡಿ ಹೋಗಿ ಗುಡಿಯಲ್ಲಿ ಮದುವೆ ಆಗಬೇಕಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿಗೆ ಅತ್ತಿಗೆ ಬಂದರು. ಅವ್ರು ಬಂದು ನನಗೆ ಬುದ್ಧಿ ಹೇಳಿದ್ರಣ್ಣ, ನಾನು ಮಾಡ್ತಿರೋದು ತಪ್ಪು ಅಂತ ಹೇಳಿದರು. ಈ ರೀತಿ ಮನೆಯವ್ರಿಗೆ ಗೊತ್ತಾಗದೆ ಓಡಿ ಹೋಗಿ ಮದುವೆ ಆಗೋದ್ರಿಂದ ನಮ್ಮ ಅಪ್ಪನಿಗೆ ಎಷ್ಟೆಲ್ಲ ಅವಮಾನ ಆಗುತ್ತೆ ಅನ್ನೋದನ್ನು ನಂಗೆ ಅರ್ಥ ಮಾಡಿಸಿದ್ರು. ಅವ್ರು ಬಂದು ಮದುವೆ ನಿಲ್ಲಿಸಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು ಅಣ್ಣ. ಇವತ್ತು ಅವ್ರು ಇಲ್ಲದಿದ್ದರೆ ನಾನಿವತ್ತು ಇಲ್ಲಿ ಇರ್ತಾನೇ ಇರಲಿಲ್ಲ. ಎಲ್ಲ ಕಾರಣ ಅತ್ತಿಗೆ. ಅತ್ತಿಗೆ ಏನಂದರೆ ನಂಗೆ ಇವತ್ತು ಅರ್ಥ ಆಯಿತು. ಅತ್ತಿಗೆ ನಮ್ಮ ಮನೆಯವರಿಗೋಸ್ಕರ, ಮನೆಯವರ ನೆಮ್ಮದಿಗೋಸ್ಕರ, ಅವ್ರ ಮಾನ ಮರ್ಯಾದೆಗೆ ಯಾವುದೇ ಒಂದು ಧಕ್ಕೆ ಬರ್ದಾಗೆ ನಮ್ಮ ಅತ್ತಿಗೆ ನೋಡ್ಕೊಳ್ತಾರಣ್ಣ. ಅದು ನಮ್ಮ ಅತ್ತಿಗೆ ಗುಣ ಅಣ್ಣ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಶಿವರಾಮೇಗೌಡ ಕಣ್ಮಣಿ ಮತ್ತು ರಾಕಿ ಮದುವೆನ ಒಪ್ಕೊಳ್ತಾನ, ರಾಕಿಯನ್ನು ತನ್ನ ಅಳಿಯ ಅಂತ ಒಪ್ಕೊಳ್ತಾನ, ಇಲ್ಲದಿದ್ದರೆ ಈಶ್ವರಿ ಈ ಮದುವೆ ಆಗೋಕ್ಕೆ ಬಿಡ್ತಾಳ, ಭದ್ರ ಒಪ್ಕೊಳ್ತಾನ, ವಿದ್ಯೆಂದು ತಪ್ಪು ಏನಿಲ್ಲ ಅಂತ ಎಲ್ಲವನ್ನು ನಾಳೆಯ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಊಹೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.